ನಮಸ್ಕಾರ ಪ್ರಿಯರೇ, ಸ್ವಾಗತ. ಇಲ್ಲಿದೆ ನಿಮ್ಮ ಜ್ಞಾನ ಸಂಗಮ ಯೂಟ್ಯೂಬ್ ಚಾನೆಲ್ಗೆ. ಜ್ಞಾನ, ಆಧ್ಯಾತ್ಮ ಮತ್ತು ಪೌರಾಣಿಕ ಸತ್ಯಗಳ ಸಾಂಗತ್ಯದ ಸ್ಥಳಕ್ಕೆ. ಇವತ್ತಿನ ವಿಶಿಷ್ಟ ವಿಷಯ, ಗರುಡ ಪುರಾಣದ ಪ್ರಕಾರ ಮನುಷ್ಯನು ಮರಣ ಹೊಂದಿದ ನಂತರ ಆತ್ಮ 47 ದಿನಗಳವರೆಗೆ ಯಾವ ರೀತಿಯ ಅನುಭವಗಳನ್ನು ಪಡೆಯುತ್ತದೆ. ಈ ವಿಷಯ ಕೇವಲ ಕುತೂಹಲವಲ್ಲ, ಇದು ಜೀವನ ಮತ್ತು ಮರಣದ ನಡುವಿನ ನಿಜವಾದ ಸಂಪರ್ಕವನ್ನು ತೋರಿಸುತ್ತದೆ. ಇಂದಿನ ಪಾಠದಲ್ಲಿ ನಾವು ಆತ್ಮದ ಪಯಣ, ಯಮಲೋಕದ ಮಾರ್ಗ ಮತ್ತು ಶ್ರಾದ್ದದ ಮಹತ್ವವನ್ನು ಶ್ರದ್ಧೆಯಿಂದ ಅರ್ಥಮಾಡಿಕೊಳ್ಳೋಣ. ನೀವು ಈ ಪಾಠವನ್ನು ಕೇಳುತ್ತಿದ್ದೀರಿ ಜ್ಞಾನ ಸಂಗಮ ಚಾನೆಲ್ನಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಆಧ್ಯಾತ್ಮಿಕತೆಯ ಜ್ಞಾನದಲ್ಲಿ ತೊಡಗಿಸಿಕೊಳ್ಳಿ. ಮೃತ್ಯುವಿನ ನಂತರದ 47 ದಿನಗಳು ಆತ್ಮದ ಯಾನ. ಮನುಷ್ಯನ ಜೀವವಾಳ ಮುಗಿಯುವ ಕ್ಷಣದಲ್ಲಿ ಆತ್ಮ ತನ್ನ ದೇಹವನ್ನು ಬಿಟ್ಟು ಹೊರಡುತ್ತದೆ. ಈ ಸಮಯದಲ್ಲಿ ಆತ್ಮ ಚಿಂಪಾವಸ್ಥೆಯಲ್ಲಿ ಇರುತ್ತದೆ. ಗರುಡ ಪುರಾಣದಲ್ಲಿ ಹೇಳಲ್ಪಟ್ಟಂತೆ ಮೃತ್ಯುವಿನ ನಂತರ ತಕ್ಷಣವೇ ಆತ್ಮ ತನ್ನ ಹಿಂದಿನ ಜೀವಿತದ ಪಾಪ ಪುಣ್ಯಗಳನ್ನು ಒಮ್ಮೆ ನೆನಪಿಸಿಕೊಳ್ಳುತ್ತದೆ. ಅತಿಯಾದ ಲೋಭ, ಕ್ರೋಧ, ಮೋಹ ಮತ್ತು ಅಹಂಕಾರದ ಬಂಧನಗಳು ಇನ್ನೂ ಆತ್ಮದ ಸುತ್ತಲಿರುತ್ತವೆ. ಪ್ರಥಮ ದಿನದಿಂದ 8ನೆಯ ದಿನದವರೆಗೂ, ಮೃತ್ಯುವಿನ ದಿನದಿಂದ 8ನೇ ದಿನದವರೆಗೂ ಆತ್ಮ ತನ್ನ ಶವದ ಸುತ್ತಲೂ ತಿರುಗುತ್ತಾ ಅಸಹ್ಯವಾದ ಭಾವನೆಗಳೊಂದಿಗೆ ಅಲೆಯುತ್ತದೆ. ತನ್ನದೇನಾದರೂ ಉಳಿದಿತ್ತೇ ಎಂಬ ತೀವ್ರ ಕಾತುರದಿಂದ ಕಂಗಾಲಾಗುತ್ತದೆ. ಇದರ ಕಾರಣ, ದೇಹವನ್ನು ಬಿಟ್ಟು ಹೋಗಿದರೂ ಮನಸ್ಸು ಇನ್ನೂ ಅಲ್ಲಿಯೇ ಬಂಧಿತವಾಗಿದೆ. ಈ ಕಾಲದಲ್ಲಿ ಪಿಂಡದಾನ, ತರ್ಪಣ, ಸಂಸ್ಕಾರಗಳು ಅಗತ್ಯ. 9ನೇ ದಿನದಿಂದ 14ನೆಯ ದಿನದವರೆಗೆ ಈ ಕಾಲಘಟ್ಟದಲ್ಲಿ ಆತ್ಮ ತನ್ನ ಮುಂದಿನ ಯಾನಕ್ಕೆ ತಯಾರಾಗುತ್ತದೆ. ಯಮದೂತರು ಬಂದು ಆತ್ಮವನ್ನು ಕರೆದೊಯ್ಯುತ್ತಾರೆ. ಇದು ಆತ್ಮಕ್ಕೆ ಅತೀವ ಭಯದ ಸಮಯ. ಈ ಸಮಯದಲ್ಲಿ ಮನೆಯವರು ಶ್ರಾದ್ದಗಳು ಮತ್ತು ಪಿಂಡದಾನ ಮಾಡುವುದರಿಂದ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. 15ನೆಯ ದಿನದಿಂದ ವಿಸ್ತಾರ ಯಾತ್ರೆ ಆರಂಭ. ಆತ್ಮವು ಆ ದಿನದಿಂದ 37 ದಿನಗಳವರೆಗೆ ಭಯಾನಕವಾದ ಯಮಲೋಕದ ಪಥಗಳಲ್ಲಿ ಸಾಗುತ್ತದೆ. ಸೌಮ್ಯ ಪಥ ಅಥವಾ ಯಮಪಥ ಎಂಬ ಹೆಸರಿನಿಂದ ಪ್ರಖ್ಯಾತವಾದ ಈ ಪಥದಲ್ಲಿ 16 ನರ್ಕ ನಗರಗಳು ಬರುತ್ತವೆ: ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ ಇತ್ಯಾದಿ. ಪ್ರತಿದಿನ ಆತ್ಮ ಒಂದು ನರ್ಕದ್ವಾರವನ್ನು ದಾಟುತ್ತದೆ, ತನ್ನ ಪಾಪದ ಪ್ರಕಾರ ಶಿಕ್ಷೆಗಳನ್ನು ಅನುಭವಿಸುತ್ತದೆ. ಆತ್ಮ ನಿಟ್ಟುಸಿರು ಬಿಡುತ್ತದೆ, ಯಾಕೆ ನಾನು ಇಂಥ ದೋಷಗಳನ್ನು ಮಾಡಿದೆನು ಎಂಬ ಪಶ್ಚಾತ್ತಾಪ ಇಳಿದಂತೆ ಹೃದಯವನ್ನು ತುಂಡಾಗಿಸುತ್ತದೆ. 45ನೇ ದಿನದಿಂದ 47ನೇ ದಿನದವರೆಗೂ ಈ ಸಮಯದಲ್ಲಿ ಆತ್ಮ ತನ್ನ ಕರ್ಮಫಲಗಳನ್ನು ಅರಿತ ನಂತರ ಯಮಧರ್ಮರಾಜನ ಮುಂದಕ್ಕೆ ಬರುತ್ತದೆ. ಇಲ್ಲಿ ಆತ್ಮದ ಪುಣ್ಯ ಮತ್ತು ಪಾಪಗಳನ್ನು ತೂಕಮಾಪನ ಮಾಡಲಾಗುತ್ತದೆ. ತಾನೇನು ಗಳಿಸಬೇಕು ಎಂಬ ದಾರಿಯನ್ನು ಆತ್ಮಕ್ಕೆ ತೋರಿಸಲಾಗುತ್ತದೆ: ಪುನರ್ಜನ್ಮ ಅಥವಾ ಮೋಕ್ಷ. 47ನೇ ದಿನದಂದು ಶ್ರಾದ್ದದ ಮಹತ್ವ ತುಂಬಾ ಅತಿಯಾದದ್ದು. ಈ ದಿನದ ಪಿಂಡದಾನ ಮತ್ತು ಭವಿಷ್ಯ ದಾನದಿಂದ ಆತ್ಮಕ್ಕೆ ದಿಕ್ಕು ಸಿಗುತ್ತದೆ. ಈ ದಿನದ ನಂತರ ಆತ್ಮ ತನ್ನ ಮುಂದಿನ ಗಮ್ಯಸ್ಥಾನಕ್ಕೆ ಪ್ರಯಾಣ ಪ್ರಾರಂಭಿಸುತ್ತದೆ: ಸ್ವರ್ಗ, ನರಕ ಅಥವಾ ಪುನರ್ಜನ್ಮ. ಈ ಪಾಠದ ಸಾರ, ಮನುಷ್ಯನ ಪಾಪ ಪುಣ್ಯಗಳಿಗೆ ತಕ್ಕಂತೆ ಆತ್ಮವು ಯಾತನೆಗಳ ಮೂಲಕ ಪುರೋಗತಿಯಾಗುತ್ತದೆ. ಸಜ್ಜನತೆ, ಧರ್ಮಪಾಲನೆ, ದಾನಧರ್ಮ, ಭಗವತ್ ಪ್ರಾರ್ಥನೆ ಇವೆಲ್ಲವೂ ಆತ್ಮಕ್ಕೆ ಲಾಘವ ನೀಡುತ್ತವೆ. ಈ ಕಾರಣಕ್ಕಾಗಿ ಗರುಡ ಪುರಾಣವು ಮೃತ್ಯುವಿನ ನಂತರವೂ ಜೀವನವಿದೆ ಎಂಬ ದರ್ಶನ ನೀಡುತ್ತದೆ. ಈ ಪಾಠದಿಂದ ನೀವು ಆತ್ಮದ ಯಾನವನ್ನು ಹೊಸ ದೃಷ್ಟಿಕೋನದಿಂದ ನೋಡಿರಬಹುದಾಗಿದೆ. ಗರುಡ ಪುರಾಣವು ನಮಗೆ ಸ್ಮರಿಸುತ್ತದೆ, ಜೀವನವು ಕ್ಷಣಿಕ, ಆದರೆ ಆತ್ಮದ ಪಯಣ ಶಾಶ್ವತ. ನೀವು ಈ ವಿಡಿಯೋವನ್ನು ಜ್ಞಾನ ಸಂಗಮ ಚಾನೆಲ್ನಲ್ಲಿ ಕೇಳಿದ್ದೀರಿ. ನಿಮಗೆ ಇದು ಉಪಯುಕ್ತವಾಯಿತೆಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಪ್ರಿಯರೇ.